ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕ್ರೋಶಾ ಮತ್ತು ಬೀಡ್ಸ್ನ ಯೂಸ್ ಮಾಡಿ ಕುಚ್ಚು ಕಟ್ಟೋದನ್ನು ಹೇಳ್ತೀನಿ. ಇದು 2 ಸ್ಟೆಪ್ಪಲ್ಲಿ ಬರುವಂಥ ಡಿಸೈನು. ಫಸ್ಟ್ಲಿ ಸಾರಿಗೆ ಮ್ಯಾಚ್ ಆಗುವಂಥದ್ದು 2 ಕಲರ್ನ ತೊಗೊಂಡಿದ್ದೀನಿ. ಹಾಗೆ ಸಾರಿ ಕಾಪರ್ ಕಲರ್ ಜರಿ ಇದೆ, ಸೊ ಕಾಪರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸಾರಿ ಪಲ್ಲದು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ನ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನಾನು ಕ್ರೋಶಾ ಯೂಸ್ ಮಾಡೋದು 10 ನಂಬರ್ ಕ್ರೋಶಾ, 0.75 ನಂಬರ್. ನಾನು ಸಾರಿದ ಪಲ್ಲುದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು 6 ಎಳೆ ದಾರಕ್ಕೆ ಸಪ್ರೇಟಾಗಿ ನಾಟ್ ಮಾಡ್ಕೊಳ್ಳಲ್ಲ, ಹಾಗೆ ಹೆಣಿತಾನೆ ನಾಟ್ ಮಾಡ್ಕೊಳ್ತಾ ಹೋಗ್ತೀನಿ. 5 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಸ್ಟ್ರೈಟಲ್ಲಿ ಚುಚ್ಚಿ ಹೊರಗಡೆಯಿಂದ ಥ್ರೆಡ್ಡನ್ನು ತಗೊಂಡು ಅಲ್ಲಿ 1 ಕ್ರೋಶಾ, ಹಾಗೆ ಮತ್ತೆ 3 ಚೈನ್. ಸೇಮ್ ಮೆಥಡ್, 3 ಚೈನ್ ಆದಮೇಲೆ ಇವಾಗ ಥ್ರೆಡ್ಡಲ್ಲಿ ಬೀಡ್ಸನ್ನು ಹಾಕಿ ಮತ್ತೆ 3 ಚೈನ್ಸ್. ಥ್ರೆಡ್ಡನ್ನು ಬೀಡ್ಸಲ್ಲಿ ತಗೊಳ್ಳುವಾಗ ಕರೆಕ್ಟಾಗಿ ಹೋಲಲ್ಲಿ ಚೆಕ್ ಮಾಡಿ ಹಾಕಿ. ಎಳೆಗಳು ಒಂದೊಂದು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ, ಸೊ ನಿಧಾನವಾಗಿ ಹಾಕಿ. ಆಮೇಲೆ 1 ಕ್ರೋಶಾ. ಸೇಮ್ ಇವಾಗ ಮತ್ತೆ 3 ಚೈನು. ಇವಾಗ ಮತ್ತೆ 5 ಚೈನು. 5 ಚೈನ್ ಆದಮೇಲೆ ಮತ್ತೆ 3 ಚೈನು ಬೀಡ್ಸ್ ಆದಮೇಲೆ 3 ಚೈನು 5 ಚೈನು 3 ಚೈನು ಬೀಡ್ಸು, ಹೀಗೆ ಕಂಟಿನ್ಯೂ ಆಗುತ್ತೆ. ನೋಡಿ, ಸಾರಿ ಎಂಡ್ ತನಕ ಹೀಗೆ ಹಾಕಿದಾಗ ಈ ರೀತಿ ಕಾಣಿಸುತ್ತೆ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ನೇ ಸ್ಟೆಪ್ ಹೇಗೆ ಹಾಕೋದಂತ ನೋಡೋಣ. ಇದಕ್ಕೂ ಸೇಮ್ 6 ಎಳೆನೇ ತೊಗೊಂಡಿದ್ದೀನಿ. ಆಗಲೇ ಪಲ್ಲುದ ಸೇಮ್ ಕಲರ್ನ ತೊಗೊಂಡಿದ್ದೆ. ಈಗ ಪಲ್ಲು ಅಪೋಸಿಟ್ ಕಲರ್ ಅಂದರೆ ಸಾರಿ ಬಾಡಿ ಕಲರ್ನ ತೊಗೊಳ್ತಾ ಇದ್ದೀನಿ. ಆಗ ಡಿಸೈನ್ ಏನು ಹಾಕಿದ್ದೀವಿ ಅದು ನೀಟಾಗಿ ಕಾಣಿಸುತ್ತೆ. ಫಸ್ಟಿಗೆ 6 ಎಳೆ ದಾರನ ನಾಟ್ ಮಾಡ್ಕೊಳ್ಳೋಣ. ಚೈನ್ ಗ್ಯಾಪ್ ಇರುತ್ತಲ್ಲ, 5 ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಫಸ್ಟ್ ಹಾಕಬೇಕು. ಅದಾದಮೇಲೆ 3 ಚೈನ್ ಹಾಕಿ ಫಸ್ಟಿಂದ 5ನೇ ಚೈನ್ ಎಂಡಲ್ಲಿ ತಗೊಂಡು ಮತ್ತೆ 2 ಚೈನನ್ನು ಹಾಕಿ
ಒಂದು ಕ್ರೋಶ ಹಾಕಿ ಥ್ರೆಡನ್ನು ಕ್ರೋಶದೊಳಗಡೆ ಒಂದು ರೌಂಡ್ ಹಾಕಿ ದೆನ್ ಬೀಡ್ಸ್ ಒಳಗಡೆ ಥ್ರೆಡನ್ನು ತಗೊಳ್ಬೇಕು. ಎರಡರಲ್ಲಿ ಒಂದು ಕ್ರೋಶ ಹಾಕೋದು, ಎರಡರಲ್ಲಿ ಒಂದು, ಹಾಗೆ ಇಲ್ಲಿ ನೋಡಿ 2 ಎಳೆ ಇದೆ, 2 ಎಳೆ ಸೇರಿ ಒಂದು ಕ್ರೋಶ, ಹೀಗೆ 2 ಕ್ರೋಶ ಮಾಡಿ 6 ಚೈನನ್ನು ಹಾಕಬೇಕು. ಇದೇ ರೀತಿಯಲ್ಲಿ ಸೇಮ್ ನೋಡಿ, ಎರಡರಲ್ಲಿ ಒಂದು ಅಗೇನ್ ಎರಡರಲ್ಲಿ ಒಂದು ಹೀಗೆ 6 ಚೈನನ್ನು ಹಾಕ್ಕೊಳ್ಬೇಕು. ಆರು ಚೈನ್ ಆಗಿದೆ. 1 2 3 4 5 6. ಇವಾಗ ಒಂದು ಬೀಡ್ಸನ್ನು ಹಾಕೋದು, ಅದು ಕೂಡ ಕಾಪರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ಸ್ ಹಾಕಿ ಅಗೇನ್ ಮತ್ತೆ 6 ಚೈನನ್ನು ಹಾಕಬೇಕು. ಆರು ಚೈನ್ ಹಾಕಿದ್ಮೇಲೆ ಫಸ್ಟ್ 3 ಚೈನ್ ಇರುತ್ತಲ್ಲ ಅದರೊಳಗಡೆ 2 ಕ್ರೋಶ, ದೆನ್ ನಮ್ಮ 5 ಚೈನ್ ಬಿಟ್ಟಲ್ಲಿ ಕುಚ್ಚು ಬರುತ್ತೆ, ಸೊ ಅಲ್ಲಿ 2 ಕ್ರೋಶ ಹಾಕಿ ಇದೇ ರೀತಿ ಸೇಮ್ ಕಂಟಿನ್ಯೂ ಮಾಡಿದ್ರೆ ಆಯಿತು. ಎರಡು ಕ್ರೋಶದ್ದು 6 ಚೈನ್ ಆದಮೇಲೆ ಒಂದು ಬೀಡ್ಸ್ ಹಾಕಿ ಮತ್ತೆ 6 ಚೈನ್ ಹೆಣೆದು ಹೀಗೆ ಕಂಟಿನ್ಯೂ ಮಾಡಬೇಕು. ಇವಾಗ ಫುಲ್ ಸೆಕೆಂಡ್ನೇ ಸ್ಟೆಪ್ಪು ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸಾರಿ ಕಲರು
ತುಂಬ ಡಾರ್ಕ್ ಇರೋದ್ರಿಂದ ವಿಡಿಯೋದಲ್ಲಿ ಎಷ್ಟು ಕರೆಕ್ಟಾಗಿ ಡಿಸೈನ್ಸ್ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಥರ ಬರುತ್ತೆ. ನಾನಿಲ್ಲಿ ದಾರಾನ 100 ಎಳೆ ಸುತ್ಕೊಂಡಿದ್ದೀನಿ. ನಿಮಗೆ ಕುಚ್ಚು ಇಷ್ಟು ದಪ್ಪ ಬೇಡ ಅಂತಂದರೆ 80 ಕೂಡ ಮಾಡ್ಕೊಳ್ಬೋದು. ನನಗಿಲ್ಲಿ ಸ್ವಲ್ಪ ಕುಚ್ಚು ದಪ್ಪ ಇರಲಿ ಅಂತ 100 ತೊಗೊಂಡಿದ್ದೀನಿ. ಫಸ್ಟ್ 5 ಚೈನ್ ಹಾಕಿದ್ರಲ್ಲಿ ಗ್ಯಾಪ್ ಇರುತ್ತಲ್ವಾ, ಅಲ್ಲಿ ಕುಚ್ಚನ್ನು ಕಟ್ಟಬೇಕು. ಸೊ ಫೈನಲಿ ಕುಚ್ಚೆಲ್ಲ ಕಟ್ ಆದಮೇಲೆ ಈ ರೀತಿ ಲುಕ್ ಬರುತ್ತೆ. ಇಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಲುಕ್ ಇರೋಂಥ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.